ಸ್ವಾಮಿ ಇದು ನನ್ನ ಜಮೀನು, ಹಾಂ ಎಲ್ಲ ನಮ್ಮದು ಅಂತಾರೆ. ನಮ್ಮೂರಾಗ ಎಲ್ಲರೂ ಕೇಳಿ ನಂದೇ ಅಂತಾರೆ. ಇಲ್ಲಿ ನಮ್ಮದೇ ಜಾಗ ಇದು ಅಂತ ಬಂದಿದ್ದು ಅಲ್ಲಾಗೆ ಇಲ್ಲ. ಬೇರೆಯವರು ಬಂದು ಗಲಾಟೆ ಮಾಡಿದರು. ನಮ್ಮನೆಗೆ ಕೇಳೋದಿಲ್ಲ ಹೇಳೋದಿಲ್ಲ. ಮಗ ನೋಡಿದೆ ಬಂದೋದು ಕೇಳ್ದ ಗಲಾಟೆ ಮಾಡಿದರು. ತುಳ್ಳೆ ಚಿಟ್ಟಾಕಿ ಹೊಡೆದ್ಬಿಟ್ಬಿಟ್ರು ಸ್ವಾಮಿ. ಈಗ ತೆಂಗಿನ ಕಟ್ಟವ್ರೆ, ಬೆಳೆ ಇಕ್ಕವ್ರೆ, ಈ ಗಲಾಟೆ ಮಾಡಿದ್ರು ಬಿಡ್ತಾರ ನಮ್ಮಲ್ಲ. ಅದಕ್ಕೆ ಧೈರ್ಯ ದೇವರೇ ಗತಿ, ನೀನೇ ಕಳಪ ಆಗತಿ ನನಗೆ ಅಂತ ಕೈ ಮುಗಿದು ಬಿಡ್ತೀನಿ ಸ್ವಾಮಿ. ಮಕ್ಕಳನ್ನ ಮಾತ್ರ ಸಾಕಬೇಕು ಅಷ್ಟೇ. ನೀವು ಎಷ್ಟು ವರ್ಷಗಳಿಂದ ಇದ್ದೀರಿ ಜಮೀನಲ್ಲಿ? ಇಲ್ಲಿ 40 ವರ್ಷ ಸ್ವಾಮಿ. 40 ವರ್ಷದಿಂದ ತಾವೇ ಇದ್ದೀರಿ? ಎಲ್ಲ ಪಾಣಿ ಖಾತೆಗಳು, ಬ್ಯಾಂಕ್ ಲೋನು ಎಲ್ಲ ತಗೊಂಡಿದ್ದೀನಿ. ಈಗ ಯಾರು ಜಾಗದಲ್ಲಿ ಯಾರು ಕೂತ್ಕೊಂಡಿರೋದು? ಇಲ್ಲಿ ಯಾರು ಬಂದಿರೋದು ಜಾಗದಲ್ಲಿ? ನಾಚಗೌಡರು. ಏನಂತಾರೆ ಅವರು? ಅವರದೇ ನೆನ್ನೆಲ್ಲ ಸ್ಟೇಷನ್ಗೆ ಹೋಗಿದ್ವಿ. ಇವತ್ತೆಲ್ಲ ಇಲ್ಲಿ ತಿರುಗಾಳೆ, ನಾಳೆ ಸ್ಟೇಷನ್ಗೆ ಹೋಗ್ಬೇಕು. ಏನಾರ ಮಾಡಿ ಜಮೀನು ಮುಗಿಸ್ಕೊಡಿ ಸ್ವಾಮಿ. ಇರೋದು 4 ಎಕರೆ 26 ಗುಂಟೆ, 1 ಎಕರೆ ಖರಾಬು, 3 ಎಕರೆ 26 ಗುಂಟೆ ಜಾಗ ಒಂದು ಉಳಿದ್ರೆ ಸಾಕು ನನಗೆ. ಯಾವುದೂ ಬೇಡ ಸ್ವಾಮಿ. ದಯವಿಟ್ಟು ಕೈ ಮುಗಿದು ಹೇಳ್ತೀನಿ, ಆ ಕೆಲಸ ಮಾಡಿದ್ರೆ ಸಾಕು ಸ್ವಾಮಿ ನನಗೆ. ಇವರು ಗಂಗಾಧರಪ್ಪನವರು ಹೆಚ್ಚು ಕಡಿಮೆ 40 ವರ್ಷದಿಂದ ಈ ಜಾಗದಲ್ಲಿ ಅವರೇ ಬೇಸಾಯ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ ಮಕ್ಕಳು ಮರಿ ಜೊತೆ. ನಿಮ್ಗೆ ಎಷ್ಟು ವರ್ಷದಿಂದ ಪರಿಚಯ? ನಮಗೆ ಇವರೊಂದು 5-6 ವರ್ಷದಿಂದ ನಮಗೆ ಪರಿಚಯ. ನಾವು ಪಕ್ಕದೂರು, ನಮಗೆ ಈ ಊರಿನಲ್ಲಿ ಸುತ್ತಮುತ್ತ ಎಲ್ಲ ಗ್ರಾಮದವರು ಪರಿಚಯ ಇರ್ತಾರೆ. ಹಂಗಾಗಿ ಇವರು ಪಾಪ ಜಮೀನು, ಇವರು ಹೆಸರಲ್ಲಿರೋ ಜಮೀನಿಗೆ ಬೇರೆಯವ್ರು ಯಾರೋ ನೇತೇಗೌಡರು ಅಂತೇನೋ ಬಂದು ಕುಂತಿದ್ದಾರಂತೆ. ನನಗೆ ಮೊನ್ನೆ ವಿಚಾರ ಗೊತ್ತಾಯಿತು. ನಾನು ಹಂಗೂ ಹೇಳಿದೆ, ಯಾವ ಥರ ಕೂತ್ಕೊಳ್ಳೋಕೆ ಸಾಧ್ಯ? ಈಗ ನಿನ್ನ ಹೆಸರಿಗೆ ಪಾಣಿ ಬಂದೈತೆ, ನೀನು ಲೋನ್ ತೊಗೊಂಡಿದ್ಯಾ, ಪಾಣಿ ಇದೆ, ಪಠ್ಯ ಪುಸ್ತಕ ಇದೆ, ಪ್ರತಿಯೊಂದು ಎಲ್ಲ ಲೆಡ್ಜರಲ್ಲೂ ಇದೆ. 2,000 ರೂಪಾಯಿ ದುಡ್ಡು ತಗೊಳ್ತಾ ಇದ್ದಾರಂತೆ ನರೇಂದ್ರ ಮೋದಿ ಅವ್ರು ಕೊಡೋದ್ರಲ್ಲಿ. ಆ ಥರದ್ದೊಂದು ಜಾಗಕ್ಕೆ ಯಾವ ಥರ ತಂದು ಕುಂಡ್ರಸೋಕ್ಕೆ ಸಾಧ್ಯ ಅಂತಂದರೆ ಅವ್ರು ಹೇಳಿದ್ರು, ಏನೋ ಗೃಹ ಸಚಿವರು ಹೆಸರು ಹೇಳಿದ್ರು. ಪಾಪ ಇದು ಗೃಹ ಸಚಿವರು ಗಮನಕ್ಕೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಈ ಹೆಸರು ಮಾತ್ರ ಗೃಹ ಸಚಿವರು ಅಂತೇಳಿ ಅವ್ರ ಹೆಸರು ಬರ್ತಾ ಇದೆ. ಅದನ್ನು ಅವರು ಕೂಡ ಅವ್ರು ಬಳಸ್ಕೊತಾ ಇದ್ದಾರೆ. ಬಟ್ ಈ ಥರದವ್ರನ್ನೆಲ್ಲ ಅವರು ಗಮನ ಇಟ್ಟು ನೋಡ್ಬೇಕು. ಈ ಕಡೆ ಈ ನಮ್ಮ ತಾಲೂಕಿಗೆ ಶಾಸಕರು, ನಮ್ಮ ಜಿಲ್ಲೆಗೆ ಸಚಿವರು ಮತ್ತು ರಾಜ್ಯ ಗೃಹ ಮಂತ್ರಿ ಅವರು, ಅಂಥವ್ರ ಮೇಲೆ ಒಂದು ಕಳಂಕ ಬಂದಾಗ ಅವ್ರ ಈ ಕಡೆ ಸ್ವಲ್ಪ ಗಮನ ಹರಿಸಿ ಇವ್ರದ್ದು ಏನು ಸಮಸ್ಯೆ ಇದೆ ಬಗೆಹರಿಸ್ಬೇಕು. ಆಮೇಲೆ 2015ರಲ್ಲಿ ನಮ್ಮ ಊರಿನಲ್ಲಿ ಒಂದು ಇಬ್ಬರಿಗೆ ಬೋವಿ ಜನಾಂಗದವ್ರಿಗೆ ಜಮೀನು ಇದೇ ಥರ ಕೊಟ್ಟರು. ಅವಾಗ ಅವರು ದುಡ್ಡು ಕಟ್ಟಿ ಬಂದರು. ಇದುವರೆಗೂ ಅವ್ರಿಗೆ ಪಾಣಿ ಬಂದಿಲ್ಲ. ಈಗ ಇವ್ರಿಗೆ ಇದ್ದಕ್ಕಿದ್ದಂಗೆ ನೇತೇಗೌಡರಿಗೆ 23-24ರಲ್ಲಿ ಪಾಣಿ ಹೆಂಗೆ ಮಾಡಿಕೊಟ್ರು? ಅದು ದುಡ್ಡು ಕಾಸು ಚೆನ್ನಾಗಿರೋಂಥ ವ್ಯಕ್ತಿ, ಇಟ್ಕೆ ಫ್ಯಾಕ್ಟ್ರಿ, JCP, ಟ್ರ್ಯಾಕ್ಟ್ರು, ಕಾರು, ಬಂಗ್ಲೆ ಎಲ್ಲ ಇರೋಂಥ ಜಮೀನು. ಆಮೇಲೆ ಇವರು ಮಾರ್ಕೊಂಡು ಇದ್ದಾರೆ. ಈ ಜಮೀನಿದ್ದು ಮಾರ್ಕೊಂಡಿರೋರಿಗೆ ಬಗರುಕಮ್ಮಲ್ಲಿ ಜಮೀನು ಕೊಡೋಂಥ ಅವಕಾಶ ಇದೆಯಾ? ಆ ಥರ ಅವಕಾಶ ಇದ್ದರೆ ಈಗ ನಾನು ಅಂಗವಿಕಲ, ನನಗೂ 1-2 ಎಕರೆ ಜಮೀನು ಕೊಡಲಿ. ನಮ್ದು ಯಾವುದೂ ಜಮೀನು, ನಮ್ಮ ಪೂರ್ವಿಕರು ಯಾರು ಜಮೀನು ಮಾಡಿಲ್ಲ. ಹಾಕಿದ್ದೀರಾ? ನಮ್ಗೆ ಜಾಗನೇ ಕೊಡಲ್ವಲ್ಲ ಸರ್ ಅಲ್ಲಿ. ಅದು ಹಾಕಂಗೆ ಇಲ್ವಂತೆ. ನಾನು ವಿಚಾರಿಸಿದೆ, ಇನ್ನು ಹಾಕಿದ್ರೆ ಯಾರಿಗೂ ಕೊಡೋದು ಇಲ್ವಂತೆ. ನಾನು ಇದನ್ನ ಅಲ್ಲೇ 4 ವರ್ಷದಿಂದನೇ ವಿಚಾರಿಸಿದೆ. 4 ವರ್ಷದಿಂದನೇ ಈ ಕಾನೂನು ಬಂದಿತ್ತು ಅಂದಾಗ 2023-24ರಲ್ಲಿ ಇವ್ರಿಗೆ ಹೆಂಗೆ ಮಾಡಿಕೊಟ್ರು ಇವರು? ಈ ಥರ ಎಲ್ಲ ಬಡವ್ರಿಗೆ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಮಾಡಬಾರ್ದು. ದಯವಿಟ್ಟು ನಮ್ಮ ತಾಲೂಕಿನ ಶಾಸಕರು, ಸಚಿವರು, ಆನಂತರ ಗೃಹ ಸಚಿವ ಪರಮೇಶ್ವರ್ ಅವರು ಈ ಕಡೆ ಒಂದು ಸ್ವಲ್ಪ ಗಮನ ಹರಿಸಿ ಈ ಬಡವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ತೀನಿ ಸರ್. ಅದೇ ರೀತಿ ನಮ್ಮ ಗ್ರಾಮದಲ್ಲಿರೋಂಥ ಇದರಲ್ಲಿ ನಮಗೂ 1-2 ಎಕರೆ ಜಮೀನು ಮಾಡ್ಕೊಳೋದಕ್ಕೂ ಒಂದು ಅವಕಾಶ ಮಾಡಿಕೊಡ್ಬೇಕು. ಏನು ನಿಮ್ಮ ಹೆಸರು? ವೆಂಕಟೇಶಾಚಾರ್ ಅಂತ. ಯಾವರು? ನಮ್ಮದಿಲ್ಲ ಜಿ ಬೊಮ್ಮನಹಳ್ಳಿ. ಓಕೆ. ಈ ಜಮೀನು 40 ವರ್ಷದಿಂದ ನಮ್ಮ ಅಪ್ಪಾಜಿಯವರು ಮಾಡ್ತಾಯಿದ್ರು. ಇವಾಗ ನೇತೇಗೌಡರು ಬಂದುಬಿಟ್ಟು 2 ವರ್ಷದಿಂದ ನಮ್ಮದು ಅಂತವ್ರೆ. ನಾವು ಹಾಸ್ಪಿಟ್ಲಲ್ಲಿದ್ವಿ, ನಮ್ಮ ಅಪ್ಪಂಗೆ ಹುಷಾರಿಲ್ಲ, ರಾಮನಗರ ಬೆಂಗಳೂರಲ್ಲಿ ಅಡ್ಮಿಟ್ ಮಾಡಿದ್ದು. ಅವಾಗಿಂದ ಇವ್ರು ಬಂದು ಕೂತ್ಕೊಂಡವ್ರೆ. ನಮ್ಮ ಅಣ್ಣ ಬಂದು ಇವ್ರು ಉಳಿಸ್ತಾಯಿದ್ರು. ಕೇಳ್ದೆ ಯಾಕಪ್ಪ ಅಂದರೆ ಇದು ನನಗೆ ಆಗೈತೆ ಅಂದರು. ಯಾರ ಕಡೆಯಿಂದ ಆಗೈತೆ ಅಂದರೆ ನಮಗೆ ಅಧಿಕಾರಿ ಕಡೆಯಿಂದ ಎಲ್ಲ ಆಗೈತೆ, ಇದು ನಮಗೆ ಜಮೀನು, ನಿಮ್ದೇನೈತೆ ತಗೋಬಾ ಅಂತ ಹೇಳೋರೆ. ಇವನು ನಮ್ಮ ಅಣ್ಣ ಪೇಪರ್ ತಗೊಂಡು ಹೋಗೋನೆ. ಅವ್ರು ಯಾರೋ ಸ್ವಲ್ಪ ಬೆದರಿಕೆ ಹಾಕಿದ ತಕ್ಷಣ ಇವನು ವಾಪಸ್ ಬಂದ್ಬಿಟ್ಟು ಶಿವಮೊಗ್ಗ ಸೇರಿದ್ದ. ತಿರ್ಗಾ ನಾವು ಮೊನ್ನೆ ಕೋರ್ಟ್ಗೆಲ್ಲ ಹಾಕಿದ್ದೀವಿ. ಆವಾಗ ಇವನ್ನ ಹೋಗಿ ಕರ್ಕೊಬಂದಿದ್ದಕ್ಕೆ ನಂಗೆ ಭಯ ಆಗುತ್ತೆ, ಬರಲ್ಲ ಅಂದ. ಇಲ್ಲ ನಾವೆಲ್ಲ ಇದ್ದೀವಿ ಬನ್ನಿ ಅಂದ್ಬಿಟ್ಟು ಕರ್ಕೊಬಂದರು. ನಮ್ಮ ಭಾವ, ನಮ್ಮ ಚಿಕ್ಕಪ್ಪ, ಅಪ್ಪ ಎಲ್ಲ ಸೇರ್ಕೊಂಡು ಕರ್ಕೊಬಂದಿದ್ದೀವಿ. ಇವಾಗ ನಾವು ಕೇಳೋಕ್ಕೆ ಬಂದರೆ ನಮ್ಮದೇ ಇದಾಗಿರೋದು, ನಮಗೆ ಆಗಿರೋದು, ನಾವು ಬಿಡಲ್ಲ ಅಂತ ಬೆದರಿಕೆ ಹಾಕ್ತಾರೆ. ಯಾರು?
ಜ್ಞಾತೆಗೌಡ್ರು. ಅವ್ರ ಮಕ್ಕಳು ಎಲ್ಲ ಹೊಡಿಯೋಕೆ ಬಂದಿದ್ರು ಮೊನ್ನೆ ನಮ್ಮ ಭಾವ ಅವ್ರಿಗೆ. ಕಂಪ್ಲೇಂಟ್ ಆಗೈತೆ, ಸ್ಟೇಷನ್ಗೆ ಹೋಗಿದ್ದೀವಿ. ಕೋರದಾಗೆ ರೆಸ್ಪಾನ್ಸ್ ಇಲ್ಲ ಸರ್. ನಾವು ಹೋದರೆ ಎಲ್ಲರೂ ನಮಗೆ ಬೈತಾರೆ, ಅವ್ರದ್ದೇ ಅದು ಅವರು ಮಾಡ್ಕೊತಾರೆ ಹೋಗ್ರಿ ಅಂತಾರೆ. ಒಬ್ಬರು ಇಲ್ಲ ನಿಮ್ಮಂತೆ ಆಗುತ್ತೆ ಅಂತಾರೆ. ಆದರೂ ನಾವು ಓಡಾಡ್ತಾ ಇದ್ದೀವಿ. ಅವ್ರು ನಮಗೇನು ಇದು ಮಾಡ್ತಾಯಿಲ್ಲ. ನಮ್ಮ ಜಮೀನು ನಮ್ಗೆ ಉಳಿಸ್ಕೊಡಿ. ಯಾಕೆಂದರೆ ನಮ್ದು ಇಷ್ಟು ಬಿಟ್ಟರೆ ಇನ್ನೆಲ್ಲೂ ನಮ್ಗೆ ಜಮೀನಿಲ್ಲ. ಅಥವಾ ಮನೆ ಒಂಚೂರು ಬಿಟ್ಟರೆ ಏನಿಲ್ಲ ಸರ್, ಎಲ್ಲೂ ಜಮೀನಿಲ್ಲ ಸರ್. ಇದು ನಾವು ಚಿಕ್ಕ ಮಕ್ಕಳಿಂದ ನಾವು ಇಲ್ಲೆಲ್ಲ ಕೆಲಸ ಮಾಡ್ಕೊಂಡಿದ್ದೀವಿ, ಎಲ್ಲ ಓಡಾಡಿದ್ದೀವಿ. ಇವಾಗ ಅವರು ನಮ್ಮದು ಅಂದರೆ ಎಲ್ಲೂ ಇಲ್ಲ ಸರ್. ನಮ್ಗೆ ಏನು ಜಮೀನಿಲ್ಲ. ಅವ್ರದ್ದಂದರೆ 2 ಕಾರ್ ಇದೆ, ಮತ್ತು ಒಂದು JCP ಇದೆ, ಒಂದು ಟ್ಯಾಕ್ಟ್ರ್ ಇದೆ. 40 ವರ್ಷದಿಂದನೂ ಇದ್ದೀವಿ ಇದ್ರೊಳಗೆ. ಈಗ ಕೋರ್ಟಲ್ಲಿ ಏನಂತ ಇದೆ? ಯಾರು ಹೋಗಿದ್ದು ಕೋರ್ಟ್ಗೆ ಹೋಗಿದ್ದು? ಯಾರು? ಕೋರ್ಟಿಗೆ ನಾವೇ ಸರ್. ನೀವು ಹೋಗಿರೋದು ಯಾವ ಕೋರ್ಟಲ್ಲಿ ಇದೆ ಸರ್? ಇದು ತುಮಕೂರಲ್ಲಿ ಚೇತನ್ ಸರ್ ಅಂದ್ಬಿಟ್ಟು ಅವರು ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಇದೆಯಾ? ಕೋರ್ಟಲ್ಲಿ ಇದೆ. 2 ಸಲ ಒಂದ್ಸಲ ಹೋಗಿದ್ವಿ, ಅವ್ರು ಬಂದಿಲ್ಲ ಯಾರೂ. ಕೋರ್ಟಿಂದ ಏನಾದರೂ ಆದೇಶಗಳು ಬಂದಿದೆ? ಆದೇಶ ಬಂದೈತೆ ಸರ್, ಇಂಜೆಕ್ಷನ್ ಮಾಡಿಸಿದ್ದೀವಿ. ಆದರೆ ಅವ್ರು ಹಂಗೂ ಬಂದು ಕೆಲಸ ಮಾಡ್ತಾ ಇದ್ರು. ಮೊನ್ನೆ 2 ದಿವಸ ಬಂದು ತೆಂಗಿನ ಗಿಡ ಉಣೋರೆ, ಗುಂಡಿ ಹೊಡೆದವ್ರೆ, ಸಮ ಮಾಡವ್ರೆ. ನಾವು ಕೇಳೋಕೆ ಹೋದರೆ ಅವ್ರೇನು ನಮಗೆ ರೆಸ್ಪಾನ್ಸ್ ಕೊಡಲ್ಲ. ಆದರೂ ಮೊನ್ನೆ ನಿಲ್ಸಕ್ಕೆ ಬಂದಿದ್ವಿ, ನಾವೆಲ್ಲ ಅಲ್ಲಿ ಕೂತ್ಕೊಂಡ್ವಿ. ಪೊಲೀಸವ್ರು ಬಂದಿದ್ರು, ಸ್ಟೇಷನ್ಗೂ ಹೋಗಿದ್ದೀವಿ. ಅವ್ರು ತಿರ್ಗಾ ನಮಗೇನು ಹೇಳ್ತಾ ಇಲ್ಲ, ಹೊಡಿಯೋಕ್ಕೂ ಬೈಯೋಕ್ಕೂ ಎಲ್ಲ ಬರ್ತಾರೆ ಸರ್. ಅವರು ತುಂಬ ರೌಡಿಸಮ್ಮೇ ಸ್ವಲ್ಪ ಐತೆ. ಇಲ್ಲಿ ಜಾಗ ಬಿಡಿಸ್ಕೊಳ್ಳೋದಕ್ಕೋಸ್ಕರ ಯಾರಾದರೂ ಅಧಿಕಾರಿಗಳು ಬಂದಿದ್ರಾ ಸರ್? ಅಧಿಕಾರಿಗಳು ಯಾರು ಬರ್ತಾ ಇಲ್ಲ ಸರ್. ಅವ್ರ ಕಡೆಯಿಂದ ಬರ್ತಾರೆ ಹೊರತು ನಮ್ಮ ಕಡೆಯಿಂದ ಯಾರು ನಾವು ಯಾರು ಬಂದಿದ್ರು ಅವ್ರ ಕಡೆ? ಸರ್ ಅವ್ರ ಕಡೆ ಪೊಲೀಸರೇ ಸರ್. ಆಮೇಲೆ ಕೇಳಿದ್ರೆ ಯಾವಾಗಲೂ ನಿಮ್ಗೆ ಯಾರು ಮಾಡಿಕೊಟ್ರು ಅಂದರೆ ನಮಗೆ ಇವರು ಪರಮೇಶ್ವರ್ ಕಡೆಯಿಂದ ಆಗಿರೋದು ನಮಗೆ ಅಂದರು. ತಿರ್ಗಿ ಹಂಗೂ ನಾವು DC ಆಫೀಸ್ ಹೋದ್ ನಾವೆಲ್ಲೇ ಹೋದ್ರೂ ಅವ್ರು ಹಿಂದಿಂದನೇ ಬರ್ತಾವ್ರೆ. ಎಲ್ಲೇ ಹೋಗಿ ನಾವು ತಾಲೂಕು ಆಫೀಸ್ ಹತ್ರ ಹೋಗಲಿ, ಒಂದು DC ಆಫೀಸ್ ಹತ್ರ ಹೋಗಲಿ, ಸ್ಟೇಷನ್ ಎಲ್ಲೇ ಹೋದರೂ ಅವ್ರು ಹಿಂದಿಂದನೇ ಬರ್ತಾವ್ರೆ. ಇಲ್ಲಿ 1-2-3 ಜನ ಅವ್ರ ಪರವಾಗಿ ಮಾತಾಡ್ತಾವ್ರೆ. ಅವ್ರ ಕಡೆಯಿಂದನೂ ಇದಾಗಿದೆ. ಆದರೆ ನಮ್ಮ ಅಪ್ಪಂಗೆ ಮೋಸ ಆಗಿದೆ ಸರ್. ಇದು ನಮಗೆ ಜಮೀನು ಎಲ್ಲೂ ಇಲ್ಲ. ಇದು ನಮಗೆ ಜಮೀನು ಬಿಡಿಸ್ಕೊಡ್ಲೇಬೇಕು. ನಾವಂತೂ ಇದು ಜಮೀನು ಇಲ್ಲ ಅಂದರೆ ನಾವು ಬಿಡೋದಿಲ್ಲ. ನಾವು ಇಲ್ಲೇ ಬೇಕಾದ್ರೆ ಎಲ್ಲ ಮನೆ ಮಂದಿ ಎಲ್ಲ ವಿಷ ತೊಗೊಂಡ್ರು ಸರಿ, ನಾವು ಜಮೀನು ಬಿಡೋಲ್ಲ. ನಮಗೆ ಬಿಡಿಸ್ಕೊಡಿ, ಇಲ್ಲೇ ಸರ್ ನಮಗೆ ಇದು ಮಾಡಿಕೊಡಿ.